ಪ್ರಕೃತಿಯ ಕೊಡುಗೆ ಆಯುರ್ವೇದ ಗಿಡಮೂಲಿಕೆಗಳ ಶಕ್ತಿ, ಅತ್ಯಾಧುನಿಕ ತಂತ್ರಜ್ಞಾನ, ಪಾರಂಪರಿಕ ವೈದ್ಯರು ಹಾಗೂ ವಿಜ್ಞಾನಿಗಳ ಸಂಯೋಜನೆಯಿಂದ ತಯಾರಾದ ಅಮೃತ್ ನೋನಿ ಆರ್ಥೋ ಪ್ಲಸ್ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವಿಗೆ ಹೆಚ್ಚು ಪರಿಣಾಮಕಾರಿ ದಿವ್ಯೌಷಧವಾಗಿದೆ. ಇಂದು ಲಕ್ಷಾಂತರ ಜನರು ಆರ್ಥೋ ಪ್ಲಸ್ ಬಳಸಿ ನೋವು ರಹಿತ ಜೀವನವನ್ನು ನಡೆಸುತ್ತಿದ್ದಾರೆ. ಬಂಧುಗಳ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳ ಯುದ್ಧ ಮುಂದುವರಿತಾ ಇದೆ, ಸದ್ಯಕ್ಕಂತೂ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಯುದ್ಧ ಭೂಮಿಯಲ್ಲಿ ಏನಾಗ್ತಿದೆ ಒಂದಷ್ಟು ವಿಚಾರವನ್ನ ನೋಡ್ತಾ ಹೋಗೋಣ. ಬಂಧುಗಳೇ, ಎಲ್ಲರೂ ಕೂಡ ಅಂದುಕೊಂಡಿದ್ದು ಯುದ್ಧ ನಿಲ್ಲಬಹುದು ಎನ್ನುವಂತ ರೀತಿಯಲ್ಲಿ. ಕಾರಣ ಡೊನಾಲ್ಡ್ ಟ್ರಂಪ್ ಇದ್ದಕ್ಕಿದ್ದ ಹಾಗೆ 5 ದಿನಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡ್ತಾರೆ. ಅಂದ್ರೆ 5 ದಿನಗಳ ಕಾಲ ಇರಾನ್ನ ಅಣುಸ್ಥಾವರಗಳು ಅಥವಾ ಇರಾನ್ನ ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಮಾಡಲ್ಲ ಅಂತ ಘೋಷಣೆ ಮಾಡ್ತಾರೆ. ಸಹಜವಾಗಿ ಹಾಗೆ ನಡೀತಿದ್ದಂಥ ವಿಶ್ಲೇಷಣೆ ಏನಪ್ಪಾ ಅಂದ್ರೆ, ಡೊನಾಲ್ಡ್ ಟ್ರಂಪ್ ಅಹಂಕಾರಕ್ಕೆ ಪೆಟ್ಟು ಬಿತ್ತು, ಡೊನಾಲ್ಡ್ ಟ್ರಂಪ್ ಸೊಕ್ಕು ಇಳಿತು ಎನ್ನುವ ರೀತಿಯಲ್ಲಿ. ಒಂದು ಸ್ವಲ್ಪ ಮಟ್ಟಿಗೆ ಸೊಕ್ಕು ಇಳಿದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇಡೀ ಜಗತ್ತಿನ ಮೇಲೆ ಹಿಡಿತ ಸಾಧಿಸುವಂತಹ ಪ್ರಯತ್ನ ಏನಿದೆ ಅಥವಾ ವಿಪರೀತ ಯುದ್ಧ ದಾಹ ಏನಿದೆ, ಯಾವ ದೇಶ ಹೇಗೆ ಬೇಕಾದ್ರೂ ಹಾಳಾಗಿ ಹೋಗ್ಲಿ, ಎಷ್ಟು ಜನ ಬೇಕಾದ್ರೂ ಸಾಯ್ಲಿ, ನಮ್ಮ ಆಧಿಪತ್ಯವನ್ನ ಸಾಧಿಸಬೇಕು ಎನ್ನುವಂತ ಮನಸ್ಥಿತಿ ಇದೆಯಲ್ಲ, ಅದಕ್ಕೆ ತಕ್ಕ ಪಟ್ಟಿಗೆ ಪೆಟ್ಟು ತಿಂದಿದೆ ಅಮೆರಿಕ ಈಗಾಗಲೇ. ಯಾಕಂದ್ರೆ ಅಮೆರಿಕದ ಯುದ್ಧದಾಹ ಹೇಗಿದೆ ಅಂದ್ರೆ, ಇರಾನ್ ನಡುವಿನ ಯುದ್ಧದ ಸಂದರ್ಭದಲ್ಲಿ ಇನ್ನೊಂದು ದೇಶ ಕ್ಯೂಬಾ ಮೇಲೆ ನೆಕ್ಸ್ಟ್ ಯುದ್ಧ ಎನ್ನುವ ರೀತಿಯಲ್ಲಿ ಅಮೆರಿಕ ಈಗಾಗಲೇ ಘೋಷಣೆ ಮಾಡಿಬಿಟ್ಟಿತ್ತು. ಹೀಗಾಗಿ ಇರಾನ್ನಿಂದ ಪೆಟ್ಟು ತಿಂದ ಕಾರಣಕ್ಕಾಗಿ ಕ್ಯೂಬಾ ಮೇಲೆ ಯುದ್ಧವನ್ನ ಈಗಲೇ ಸಾರ್ತಾರ ಅಥವಾ ಅದನ್ನೇನಾದ್ರೂ ಮುಂದೂಡಬಹುದಾ ಎನ್ನುವಂತ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಬಿಡಿ, ಒಟ್ಟಾರೆ ಕದನ ವಿರಾಮ ಘೋಷಣೆ ಅಂತ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗಿತ್ತಾ. ಅದಾದ ನಂತರ ಆದಂತ ಬೆಳವಣಿಗೆ ಏನಪ್ಪಾ ಅಂದ್ರೆ, ಒಂದಷ್ಟು ರಾಷ್ಟ್ರಗಳು ಸಂಧಾನಕಾರರಾಗಿ ಮಧ್ಯಪ್ರವೇಶಿಸುವಂತ ಪ್ರಯತ್ನವನ್ನ ಪಟ್ವು. ಪ್ರಮುಖವಾಗಿ ಓಮನ್, ಟರ್ಕಿ, ಈಜಿಪ್ಟ್, ಅದೇ ರೀತಿಯಾಗಿ ಪಾಕಿಸ್ತಾನದ ಜೊತೆಗೆ ಡೊನಾಲ್ಡ್ ಟ್ರಂಪ್ ಚೆನ್ನಾಗಿರುವಂತಹ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಅಸೀಮ್ ಮುನೀರ್ಗೆ ವೈಟ್ ಹೌಸ್ಗೆ ಕರೆಸಿ ಊಟವನ್ನ ಮಾಡಿಸಿ ಕಳುಹಿಸಿಕೊಟ್ಟಿದ್ರು ಡೊನಾಲ್ಡ್ ಟ್ರಂಪ್. ಅಂದ್ರೆ ಡೊನಾಲ್ಡ್ ಟ್ರಂಪ್, ನಮ್ಮಲ್ಲಿ ಸಾಕಷ್ಟು ಜನ ಡೊನಾಲ್ಡ್ ಟ್ರಂಪ್ ಅಂತಿದ ಹಾಗೆ ನಾವು ಸಂಭ್ರಮಿಸ್ತೀವಿ, ನಾವು ಹಾಡಿ ಹೊಗಳುತ್ತೀವಿ. ಆದ್ರೆ ಡೊನಾಲ್ಡ್ ಟ್ರಂಪ್ ಮಾಡುವಂತ ಕೆಲಸಗಳಿದ್ದಾವಲ್ಲ, ಇದೇ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಭಾರತಕ್ಕೆ ಒಂದು ರೀತಿಯಲ್ಲಿ ಪಾಕಿಸ್ತಾನ ಎನ್ನುವಂತ ಮಗುವನ್ನ ಚಿವುಟಿ ತೊಟ್ಲು ತೂಗುವಂತ ಕೆಲಸವನ್ನ ಮಾಡಿದ ಇದೇ ಟ್ರಂಪ್, ಪಾಕಿಸ್ತಾನವನ್ನ ಎತ್ತಿ ಕಟ್ಟುವಂತ ಕೆಲಸ. ಅದಾದ ಬಳಿಕ ಯುದ್ಧವನ್ನ ನಾನೇ ನಿಲ್ಲಿಸ್ತೆ ಅಂತ ಹೇಳಿ ಮತ್ತೆ 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 ಹೇಳಿದ್ದು ಕೂಡ ಇದೇ ಟ್ರಂಪ್. ಈ ರೀತಿಯಾಗಿ ಪಾಕಿಸ್ತಾನ ಜೊತೆಗೆ ಟ್ರಂಪ್ಗೆ ಸಂಬಂಧ ಚೆನ್ನಾಗಿದೆ. ಆ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಏನ್ ಮಾಡಿದ್ರು ಅಂದ್ರೆ, ಪಾಕಿಸ್ತಾನದ ಮೂಲಕ 15 ಷರತ್ತುಗಳ ಆ ಸಂಧಾನ ಪತ್ರವನ್ನ ಇರಾನ್ಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ. ಇರಾನ್ ಏನ್ ಮಾಡುತ್ತೆ, ಪಾಕಿಸ್ತಾನಕ್ಕೆ ಛೀ ಥೂ ಹೋಗು ನೀನು ಅಂತ ಹೇಳಿ ಇರಾನ್ ದೂರ ಕಳಿಸ್ಬಿಡುತ್ತೆ. ಈ ಪಾಕಿಸ್ತಾನದ ಜೊತೆ ಬಂದಿರುವಂತಹ ಈ ಸಂಧಾನ ಪತ್ರ ಏನಿದೆ, ನಾವಿದನ್ನು ರಿಸೀವ್ ಮಾಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಇರಾನ್ ಹೇಳುತ್ತೆ. ಕಾರಣ ಡೊನಾಲ್ಡ್ ಟ್ರಂಪ್ ಸಂಧಾನ ಷರತ್ತುಗಳು ಹೇಗಿತ್ತು ಅಂದ್ರೆ, ನೀವು ಅಣ್ವಸ್ತ್ರವನ್ನ ಇಟ್ಕೊಳ್ಳುವ ಹಾಗಿಲ್ಲ, ನೀವು ಮಿಸೈಲ್ಸ್ಗಳನ್ನ ತಯಾರು ಮಾಡುವ ಹಾಗಿಲ್ಲ, ಅದೇ ರೀತಿಯಾಗಿ ಇನ್ನು ಬೇರೆ ಬೇರೆ ಸಾಕಷ್ಟು ವಿಚಾರಗಳನ್ನು ಅದರಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿತ್ತು. ಇರಾನ್ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಲಿಲ್ಲ. ಅದರ ಬದಲಾಗಿ ಇರಾನ್ ಏನ್ ಮಾಡುತ್ತೆ, ಯುದ್ಧ ಶುರು ಮಾಡಿದ್ದು ನೀವು ತಾನೇ, ನಿಲ್ಲಿಸುವಂತ ನಿರ್ಧಾರವನ್ನ ನಾವು ಮಾಡ್ತೀವಿ, ನಿಲ್ಲಿಸುವಂತ ಹಕ್ಕನ್ನ ನಾವು ನಿಮಗೆ ಕೊಟ್ಟಿಲ್ಲ, ಯುದ್ಧವನ್ನ ಹೇಗೆ ನಿಲ್ಲಿಸಬೇಕು ಎನ್ನುವಂತ ಡಿಸಿಷನ್ ಅನ್ನ ನಾವು ತೆಗೆದುಕೊಳ್ತೀವಿ, ಜೊತೆಗೆ ನೀವು ನಮಗೆ ಷರತ್ತು ವಿಧಿಸೋದಲ್ಲ, ನಾವು ನಿಮಗೆ ಷರತ್ತನ್ನ ವಿಧಿಸ್ತೀವಿ ಎನ್ನುವಂತ ಮಾತನ್ನ ಇರಾನ್ ಹೇಳುತ್ತೆ. ಇರಾನ್ ಕೂಡ ಪ್ರತಿಯಾಗಿ 5 ಷರತ್ತುಗಳನ್ನ ವಿಧಿಸುತ್ತೆ. ಏನು, ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ನಿಮ್ಮ ಸೇನಾ ನೆಲೆಯನ್ನ ಖಾಲಿ ಮಾಡಬೇಕು, ನಿಮ್ಮ ಸೈನಿಕರನ್ನ ವಾಪಸ್ ಕರೆಸಿಕೊಳ್ಬೇಕು ಎನ್ನುವ ರೀತಿಯಲ್ಲಿ, ನಮಗೆ ಆ ಯುದ್ಧದಲ್ಲಿ ಎಷ್ಟು ನಷ್ಟ ಆಗಿದೆ ಅದೆಲ್ಲವನ್ನು ಕೂಡ ಭರಿಸುವಂತ ಕೆಲಸವನ್ನ ಮಾಡಬೇಕು, ಈಗಾಗಲೇ ನಾವು ಸಾಕಷ್ಟು ಕಳ್ಕೊಂಡಿದ್ದೇವೆ ಈ ಯುದ್ಧದಲ್ಲಿ, ಹೀಗೆ ಇನ್ನೊಂದಷ್ಟು ವಿಚಾರಗಳನ್ನ ಷರತ್ತಿನ ವಿಚಾರದಲ್ಲಿ ಪ್ರಸ್ತಾಪವನ್ನ ಮಾಡಲಾಗಿತ್ತು. ಅಂತಿಮವಾಗಿ ಅವ್ರ ಕಡೆಯಿಂದ 15 ಷರತ್ತು, ಇವ್ರ ಕಡೆಯಿಂದ 5 ಷರತ್ತು. ಕೊನೆಗೂ ಮಾತುಕತೆ ವಿಫಲ ಆಯಿತು. ನೇರವಾಗಿ ಮಾತುಕತೆ ಎಲ್ಲೂ ಕೂಡ ಕೂರ್ಲಿಲ್ಲ. ಅದರ ಬದಲಾಗಿ ಸಂಧಾನಕಾರರಾಗಿ ಒಂದಷ್ಟು ರಾಷ್ಟ್ರಗಳೆಲ್ಲವೂ ಕೂಡ ಮಧ್ಯಕ್ಕೆ ಬಂದವು. ಹೀಗಾಗಿ ಯಾವುದೇ ಮಾತುಕತೆ ಅಥವಾ ಸಂಧಾನ ಯಾವುದೂ ಕೂಡ ಫಲಪ್ರದ ಆಗಲಿಲ್ಲ. ಯುದ್ಧ ನಿಲ್ಲಬಹುದು ಎನ್ನುವಂತ ಒಂದು ಯೋಚನೆ ಇತ್ತಲ್ಲ, ಯಾಕೆ ಯುದ್ಧ ನಿಲ್ಲಬೇಕು ಅಂತ ಮನಸ್ಥಿತಿ ಎಲ್ರಿಗೂ ಬಂದಿದೆ ಅಂದ್ರೆ, ನಿಮಗೆ ಗೊತ್ತಿದೆ ಕಚ್ಚಾ ತೈಲದ ಬೆಲೆ ಯಾವ ರೀತಿ ಏರಿಕೆ ಆಗ್ತಿದೆ, ಪೆಟ್ರೋಲ್ ಡೀಸೆಲ್ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ, ಗ್ಯಾಸ್ ಸಿಲಿಂಡರ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆ. ಹೀಗಾಗಿ ಅದೆಷ್ಟೋ ಜನರಿಗೆ ಅನಿಸಿದೆ ಇದೊಂದು ಯುದ್ಧ ನಿಂತು ಬಿಡ್ಲಿ ಎನ್ನುವ ರೀತಿಯಲ್ಲಿ. ಯಾವಾಗ ಮಾತುಕತೆಗೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಗಿತ್ತು, ಸಾಕಷ್ಟು ಜನ ಬಯಸಿದ್ರು ಯುದ್ಧ ನಿಂತು ಬಿಟ್ರೆ ಸಾಕಪ್ಪ ಅಂತ ಹೇಳಿ. ಆದ್ರೆ ಆ ಲಕ್ಷಣಗಳು ಇದೀಗ ಕಾಣಿಸ್ತಾ ಇಲ್ಲ. ಇರಾನ್ ಅಮೆರಿಕದ ಷರತ್ತುಗಳನ್ನ ಕೇರೆ ಮಾಡ್ತಾ ಇಲ್ಲ. ಅವರು ನೀವು ತೆಗೆದು ಬಿಸಾಕಿ, ನಾವಿದು ಕೇರ್ ಮಾಡಲ್ಲ, ನಾವು ಯುದ್ಧವನ್ನು ಮುಂದುವರಿಸ್ತೀವಿ ಎನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಆಯ್ತಾ, ಈಗ ಡೊನಾಲ್ಡ್ ಟ್ರಂಪ್ ಉಲ್ಟಾ ಹೊಡೆದು ಬಿಟ್ಟಿದ್ದಾರೆ. ಏನಂತ, ಈ ಇರಾನ್ ಇದೆಯಲ್ಲ ನಮ್ಮ ಮಾತನ್ನ ಕೇಳ್ತಾ ಇಲ್ಲ, ಅವರು ನಮಗೆ ಶರಣಾಗ್ತಾ ಇಲ್ಲ, ಅವರು ನಮಗೆ ಬಗ್ತಾ ಇಲ್ಲ, ಹೀಗಾಗಿ ನಾವೀಗ ಇರಾನ್ನಲ್ಲಿ ನರಕವನ್ನೇ ಸೃಷ್ಟಿ ಮಾಡಿಬಿಡ್ತೀವಿ. ನಾನು ಸುಳ್ಳು ಹೇಳ್ತಾ ಇಲ್ಲ, ಡೊನಾಲ್ಡ್ ಟ್ರಂಪ್ ಯಾವತ್ತೂ ಕೂಡ ಸುಳ್ಳು ಹೇಳೋದಿಲ್ಲ. ನಾವಿದೀಗ ನರಕವನ್ನೇ ಸೃಷ್ಟಿ ಮಾಡ್ತೀವಿ, ಅವರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ಅವರು ಒಪ್ಪಂದಕ್ಕೆ ಬರ್ತಾ ಇದ್ದಾರೆ, ಆದ್ರೆ ಅತಿ ಕೆಟ್ಟವಾದಂತ ಒಪ್ಪಂದವನ್ನ ಮಾಡಿಕೊಳ್ಳೋದಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹಾಗೆ ಸುಪ್ರೀಂ ಲೀಡರ್ ಅನ್ನ ನಾವೇ ಆಯ್ಕೆ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದೀವಿ. ಆದ್ರೆ ಇರಾನ್ನಲ್ಲಿ ನಾನು ಸುಪ್ರೀಂ ಲೀಡರ್ ಆಗಲ್ಲ,
ಕೆಲಸ ಇಲ್ದಿತಿ ಬೇಕಾದ್ರೂ ಸುಮ್ಮನೆ ಇದ್ದು ಬಿಡ್ತೀವಿ ಎನ್ನುವ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂತ ಟ್ರಂಪ್ ಅಪಹಾಸ್ಯವೂ ಕೂಡ ಮುಂದುವರಿತಾ ಇದೆ. ಹಾಗೆ ಇರಾನ್ ಸೋಲನ್ನ ಒಪ್ಪಿಕೊಳ್ಳಲೇಬೇಕು, ಏನಾದ್ರೂ ಅವ್ರು ಒಪ್ಕೊಂಡಿಲ್ಲ ಅಂತಾದ್ರೆ, ಶರಣಾಗಿಲ್ಲ ಅಂತಾದ್ರೆ ಅತಿ ಭೀಕರವಾದಂತ ದಾಳಿಯನ್ನ ಮಾಡ್ತೀವಿ ಅಥವಾ ನರಕವನ್ನೇ ಸೃಷ್ಟಿ ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಟ್ರಂಪ್ ಕಡೆಯಿಂದ ಹೇಳಿಕೆ ಬರ್ತಾ ಇದೆ. ಅಂದ್ರೆ ಇಲ್ಲಿವರೆಗೆ ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಿದ್ದ ಟ್ರಂಪ್ ಇದೀಗ ಇರಾನ್ ಅನ್ನ ಸುಮ್ಮನೆ ಬಿಡೋದಿಲ್ಲ ಎನ್ನುವಂತ ದಾಟಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಂದು ರೀತಿಯಲ್ಲಿ ಇದೀಗ ಟ್ರಂಪ್ ಉಲ್ಟಾ ಹೊಡೆದಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಟ್ರಂಪ್ ಈ ಹೇಳಿಕೆ ಬರ್ತಾ ಇದ್ದಾಗ ಇರಾನ್ ಕಡೆಯಿಂದ ಮತ್ತೆ ಪ್ರತಿ ಹೇಳಿಕೆ ಬರ್ತಾ ಇದೆ, ನೀವೇನಾದ್ರೂ ನಮ್ಮ ಕಡೆ ಆಕ್ರಮಣ ಮಾಡೋದಕ್ಕೆ ಪ್ರಯತ್ನವನ್ನ ಪಡಿ, ನಮ್ಮ ನೆಲದ ಮೇಲೆ ನಾವು ಪ್ರಾದೇಶಿಕ ಭೂರೇಖೆ ಇದೆಯಲ್ಲ ಅದನ್ನು ಬದಲಾಯಿಸಿ ಬಿಡ್ತೀವಿ. ಈ ಬಹರೇನ್ ಅಥವಾ ಒಂದಷ್ಟು ರಾಷ್ಟ್ರಗಳಿದ್ದಾವಲ್ಲ, ಅಕ್ಕಪಕ್ಕ ಗಲ್ಫ್ ರಾಷ್ಟ್ರಗಳು, ಅವರ ಕರಾವಳಿ ಪ್ರದೇಶವನ್ನೇ ನಾವು ವಶಕ್ಕೆ ತೆಗೆದುಕೊಂಡು ಬಿಡ್ತೀವಿ, ಅವ್ರ ಮೇಲೂ ಕೂಡ ನಾವು ದಾಳಿಯನ್ನ ತೀವ್ರಗೊಳಿಸ್ತೀವಿ ಎನ್ನುವ ರೀತಿಯಲ್ಲಿ ಇರಾನ್ ಹೇಳ್ತಾ ಇದೆ. ಅಂದ್ರೆ ಸೇರಿಗೆ ಸವ್ವಾ ಸೇರು ಅಂತೀವಲ್ಲ ಹಾಗೆ ಇವ್ರು ಏನೋ ಒಂದು ಹೇಳಿದ್ರೆ ಆ ಕಡೆಯಿಂದ ಅಷ್ಟೇ ತೀಕ್ಷ್ಣವಾದಂತ ಪ್ರತಿಕ್ರಿಯೆ ಬರ್ತಾ ಇದೆ. ಹೀಗಾಗಿ ಸದ್ಯಕ್ಕಂತೂ ಯುದ್ಧ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾನೆ ಇಲ್ಲ. ಅದರ ನಡುವೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಆ ಮನುಷ್ಯ ಯುದ್ಧದಾಹಿ ಅಲ್ಲ, ಈ ಯುದ್ಧದ ಬಗ್ಗೆಯೂ ಕೂಡ ಅಂತ ಆಸಕ್ತಿಯನ್ನು ಇಟ್ಕೊಂಡಿದ್ದಂಥ ಮನುಷ್ಯ ಅಲ್ಲ. ಹೀಗಾಗಿ ಇರಾನ್ ಹೇಳ್ತಾ ಇದೆ JD ವ್ಯಾನ್ಸ್ರನ್ನ ಮಾತುಕತೆಗೆ ಕರೆಸಿದ್ರೆ ನೋಡೋಣ ಎನ್ನುವಂಥ ರೀತಿಯಲ್ಲಿ. ಹೀಗಾಗಿ ಈ ವೀಕೆಂಡ್ನಲ್ಲಿ ಪಾಕಿಸ್ತಾನದಲ್ಲಿ ಮಾತುಕತೆ ನಡೆಯುವಂತ ಸಾಧ್ಯತೆ ಇದೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಆ ಕಡೆಯಿಂದ JD ವ್ಯಾನ್ಸ್ ಬಿಡ್ತಾರೆ, ಇರಾನ್ ಕಡೆಯಿಂದ ಓರ್ವ ಪ್ರತಿನಿಧಿ ಬರ್ತಾರೆ ಎನ್ನುವಂತ ಚರ್ಚೆ ಇದೆ. ನೋಡ ಅದು ಏನಾಗುತ್ತೆ ಅಂತೇಳಿ. ಒಟ್ಟಾರೆಯಾಗಿ ಯುದ್ಧ ನಿಂತ್ರೆ ಸಾಕು ಅಂತ ಸಾಕಷ್ಟು ಜನರಿಗಂತೂ ಅನ್ಸಿದೆ. ಇನ್ನು ಪಾಕಿಸ್ತಾನ ಸಂಧಾನಕಾರನಾಗಿ ಹೋಗ್ತಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಚರ್ಚೆ ಆಗ್ತಿತ್ತಲ್ಲ. ನಮ್ಮ ವಿದೇಶಾಂಗ ಸಚಿವರು ಜೈಶಂಕರ್ ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾವು ದಲ್ಲಾಳಿಗಳು ಅಲ್ಲ, ನಾವು ಬ್ರೋಕರ್ ರೀತಿಯಲ್ಲಿ ಕೆಲಸವನ್ನ ಮಾಡೋದಿಲ್ಲ. ಪಾಕಿಸ್ತಾನ ಇರಾನ್ ವಿಚಾರದಲ್ಲಿ ಮುಂಚೆಯಿಂದ ಅದನ್ನೇ ಮಾಡ್ಕೊಂಡು ಬಂದಿತ್ತು, ಆದ್ರೆ ನಾವು ಮಾತ್ರ ಅಂತ ಕೆಲಸವನ್ನ ಮಾಡೋದಿಲ್ಲ ಎನ್ನುವ ರೀತಿಯಲ್ಲಿ ಜೈಶಂಕರ್ ಹೇಳಿದ್ದಾರೆ. ಇದನ್ನು ತಿರುಗೇಟ್ ಅಂತಿರೋ ಅಥವಾ ಯಾವ ರೀತಿ ತಗೊಳ್ತಿರೋ ಇದು ನಿಮಗೆ ಬಿಟ್ಟಂತ ವಿಚಾರ. ಇದರ ನಡುವೆಯೂ ಕೂಡ ಇರಾನ್ ಮತ್ತೆ ಇಸ್ರೇಲ್ ನಡುವೆ ದಾಳಿ ಪ್ರತಿದಾಳಿ ಅಂತೂ ಮುಂದುವರಿತಾನೆ ಇದೆ. ಹಾಗೆ ಗಲ್ಫ್ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ ದಾಳಿಯನ್ನು ಮುಂದುವರಿಸ್ತಾನೆ ಇದೆಯಲ್ಲ. ಮತ್ತೊಂದು ಕಡೆಯಿಂದ ಅಮೆರಿಕಾಗೂ ಕೂಡ ತಿರುಗೇಟನ್ನು ಕೊಡ್ತಾ ಇದೆ. ನಿಮ್ಗೆ ಗೊತ್ತಿದೆ, ಅಬ್ರಹಾಂ ಲಿಂಕನ್ ಯುದ್ಧ ನೌಕೆ ಅಮೆರಿಕದ್ದು, ಅದನ್ನು ಅಮೆರಿಕದ ಬ್ರಹ್ಮಾಸ್ತ್ರ ಅಂತ ಹೇಳಿ ಕರಿತೀವಿ. ಅಮೆರಿಕಾಗೆ ಒಂದು ದೊಡ್ಡ ಮಟ್ಟಿಗಿನ ಅಸ್ತ್ರ ಅದು. ಅಂದ್ರೆ ಸಮುದ್ರದಲ್ಲಿ ತೇಲುವ ಏನನ್ಬಹುದು, ಒಂದು ಏರ್ಪೋರ್ಟ್ ರೀತಿಯಲ್ಲಿ, ಅಥವಾ ಅದನ್ನು ಯಾವ ರೀತಿ ಬೇಕಾದ್ರೂ ಕರಿಬಹುದು. ಅಮೆರಿಕಾಗೆ ಅಷ್ಟು ಪ್ರಾಮುಖ್ಯತೆ ಇರುವಂತ ಒಂದು ಬ್ರಹ್ಮಾಸ್ತ್ರ ಅದು. ಈಗ ಇರಾನ್ ಕ್ಲೈಮ್ ಮಾಡ್ತಾ ಇದೆ, ಆ ಅಬ್ರಾಹಂ ಲಿಂಕನ್ ಮೇಲೆ ನಾವು 101 ಕ್ಷಿಪಣಿಯನ್ನ ಹಾರಿಸಿದ್ದೇವೆ. ಹೀಗಾಗಿ ಅಬ್ರಹಾಂ ಲಿಂಕನ್ ತನ್ನ ಪಥವನ್ನೇ ಬದಲಿಸಿ ಬಿಟ್ಟಿದೆ, 1000 ಕಿಲೋಮೀಟರ್ ಹಿಂದೆ ಹೋಗಿದೆ ಅಥವಾ ಅದು ಪಲಾಯನ ಮಾಡಿದೆ ಎನ್ನುವ ರೀತಿಯಲ್ಲಿ ಇರಾನ್ ಕ್ಲೈಮ್ ಮಾಡ್ತಾ ಇದೆ. ಆದ್ರೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು ಹೌದು, ಅವರು 101 ಕ್ಷಿಪಣಿಗಳನ್ನು ಹಾರಿಸಿದ್ದು ಹೌದು, ಆದ್ರೆ ಎಲ್ಲವನ್ನು ಕೂಡ ನಾವು ತಡೆದಿದ್ದೇವೆ, ಇರಾನ್ ಸುಳ್ಳು ಹೇಳ್ತಿದೆ ಎನ್ನುವಂತ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಯಾವ ಸತ್ಯ ಗೊತ್ತಿಲ್ಲ, ಒಟ್ಟಿನಲ್ಲಿ ಇವರು ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಡಿಯೋ ಅಂತೂ ರಿಲೀಸ್ ಮಾಡ್ತಾ ಇದ್ದಾರೆ. ಇನ್ನೊಂದು F-18 ಎನ್ನುವಂತ ಮತ್ತೊಂದು ಫೈಟರ್ ಜೆಟ್ ಇತ್ತು, ಅದನ್ನು ಹೊಡೆದುಳಿಸಿದ್ದೇವೆ ಅಂತೇಳಿ ಇರಾನ್ ಕ್ಲೈಮ್ ಮಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದೆ. ಅಲ್ಲಿಗೆ ಒಂದು 7 ಫೈಟರ್ ಜೆಟ್ಗಳು ಅಮೆರಿಕ ಕಳ್ಕೊಂಡಂಗೆ ಆಗುತ್ತೆ. ಆರಂಭದಲ್ಲಿ F-15E ಕುವೈತ್ ಫ್ರೆಂಡ್ಲಿ ಫೈಟ್ ನಡುವೆ 3 ಹೋಗಿತ್ತು. ಅದಾದ ಬಳಿಕ KC-135 ಅಂತೇಳಿ ಇಂಧನವನ್ನ ತುಂಬುವಂತ ಒಂದು ವಿಮಾನ, ಅದು ಡಮ್ ಅಂದಿತ್ತು. ಅದ ನಂತರ F-35 ಒಂದು ಡಮಾರ್ ಅಂದಿತ್ತು. ಅದಾದ ಬಳಿಕ F-15 ಒಂದು ಡಮಾರ್ ಅಂದಿತ್ತು. ಈಗ F-18. ಈ ರೀತಿಯಾಗಿ ಅಮೆರಿಕ ಸಾಲು ಫೈಟರ್ ಜೆಟ್ಗಳನ್ನ ಕಳ್ಕೊಳ್ತಿದ್ದೀವಿ. ಯಾಕೆ ಬಹಳ ಚರ್ಚೆ ಆಗ್ತಿರೋದು ಅಂದ್ರೆ, ಇವೆಲ್ಲವೂ ಕೂಡ ಅಮೆರಿಕದ ಅತ್ಯಾಧುನಿಕವಾದಂತಹ ಫೈಟರ್ ಜೆಟ್ಗಳು, ಬೇರೆ ದೇಶದ ರಡಾರ್ ಅನ್ನ ಕಣ್ತಪ್ಪಿಸುವಂತಹ ಫೈಟರ್ ಜೆಟ್ಗಳು. ಹಾಗೆ ಈ ವಾಯು ಇದರಲ್ಲಿ ನಮ್ದೇ ಪಾರುಪತ್ಯ ಅಂತ ಅಮೆರಿಕ ಅಂದ್ಕೊಂಡಿತ್ತಲ್ಲ, ಈಗ ಇರಾನ್ನ ಕ್ಷಿಪಣಿಗಳು ಆರಾಮಾಗಿ ಆ ಫೈಟರ್ ಜೆಟ್ಗಳನ್ನು ಹೊಡೆದುಳಿಸ್ತಾ ಇದ್ದಾವೆ ಅಂದಾಗ ಅಮೆರಿಕ ಇದೀಗ ಯೋಚನೆ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ. ಅಮೆರಿಕದ ಅತ್ಯಾಧುನಿಕ ಫೈಟರ್ ಜೆಟ್ಗಳ ಬಗ್ಗೆಯೂ ಕೂಡ ಅಮೆರಿಕ ಮರು ಆಲೋಚನೆ ಮಾಡುವಂತ ಪರಿಸ್ಥಿತಿ ಇದೀಗ ಎದುರಾಗಿಬಿಟ್ಟಿದೆ. ಒಟ್ಟಾರೆಯಾಗಿ ದಾಳಿ ಪ್ರತಿದಾಳಿ ಇದು ಕೂಡ ಕಂಟಿನ್ಯೂ ಆಗ್ತಾ ಇದೆ. ಸದ್ಯಕ್ಕಂತೂ ಕದನ ವಿರಾಮ, ಸದ್ಯಕ್ಕಂತೂ ಯುದ್ಧ ನಿಲ್ಲುತ್ತೆ ಎನ್ನುವಂತ ಯಾವುದೇ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇಲ್ಲ. ಇದರ ನಡುವೆ ಈಗ ಹರ್ಮುಜ್ ಜಲಸಂಧಿ ವಿಚಾರಕ್ಕೆ ಬರೋಣ. ಅಲ್ಲಿ ಹೆಚ್ಚು ಕಡಿಮೆ ಒಂದು 2000 ಹಡಗುಗಳು ಹಾಗೆ ನಿಂತ್ಕೊಂಡಿದ್ದಾವೆ. 20,000ಕ್ಕೂ ಅಧಿಕ ನಾವಿಕರು ಅದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಪಾಪ ಅವ್ರ ಪರಿಸ್ಥಿತಿ ಅಂತೂ ಹೇಳಕ್ತಿರೋದಾಗಿದೆ. ಮೂಲ ಸೌಕರ್ಯಗಳಿಲ್ಲ, ಅವರಿಗೆ ನಾವು ದಡಕ್ಕೆ ಹೋಗಿ ತಲುಪ್ತೀವಿ ಅನ್ನುವಂಥ ಯಾವುದೇ ನಿರೀಕ್ಷೆಯೂ ಕೂಡ ಇಲ್ಲ. ಪಾಪ ಅವರು ಒದ್ದಾಟ ಮುಂದುವರೆದಿದೆ. ಇದರ ನಡುವೆ ಇರಾನ್ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಏನು, 5 ಸ್ನೇಹಿತ ರಾಷ್ಟ್ರಗಳಿಗೆ ಹರ್ಮುಜ್ ಜಲಸಂಧಿ ಇನ್ನು ಮುಂದೆ ಮುಕ್ತ ಅಂತ ಹೇಳಿ. ಯಾವ್ದ್ಯಾವುದು ಅಂದ್ರೆ, ಒಂದು ಭಾರತ, ಮತ್ತೊಂದು ಚೀನಾ, ಮತ್ತೊಂದು ರಷ್ಯಾ, ಮತ್ತೊಂದು ಪಾಕಿಸ್ತಾನ, ಮತ್ತೊಂದು ಇರಾಕ್. ಈ ರಾಷ್ಟ್ರಗಳಿಗೆ ಹರ್ಮುಜ್ ಜಲಸಂಧಿ ಮುಕ್ತ ಅಂತ ಇರಾನ್ ಹೇಳ್ತಾ ಇದೆ. ನೋಡ, ಅದಕ್ಕೆ ಸಂಬಂಧಪಟ್ಟಾಗ ಇನ್ನೊಂದಷ್ಟು ಕ್ಲಾರಿಟಿ ಎಲ್ಲವೂ ಕೂಡ ಸಿಗಬೇಕಾಗತ್ತೆ, ಏನು ಎತ್ತ ಅಂತೇಳಿ. ಸದ್ಯಕ್ಕೆ ಇರಾನ್ ಕಡೆಯಿಂದ ಬರ್ತಿರುವಂತಹ ಸ್ಟೇಟ್ಮೆಂಟ್ ಅಷ್ಟೇ ಅದು. ಇಷ್ಟು ಬೆಳವಣಿಗೆ ಆಗಿದೆ. ಮತ್ತೊಂದು ಕಡೆಯಿಂದ ಅಮೆರಿಕ ಕದನ ವಿರಾಮದ ಬಗ್ಗೆ ಏನೋ ಮಾತನಾಡ್ತಾ ಇದೆ. ಅದರ ಮಧ್ಯಪ್ರಾಚ್ಯ ರಾಷ್ಟ್ರದಲ್ಲಿ ತನ್ನ ಸೇನಾ ಬಲವನ್ನು ಹೆಚ್ಚಳ ಮಾಡ್ತಾ ಇದೆ. 10,000 ರಿಂದ 15,000 ಸೈನಿಕರನ್ನ ಕಳಿಸ್ಕೊಟ್ಟಿದೆ. ಇನ್ನೊಂದಷ್ಟು ಯುದ್ಧ ನೌಕೆಗಳು ಕೂಡ ಅಲ್ಲಿಗೆ ಬರ್ತಾ ಇದ್ದಾವೆ.
ಹೆಚ್ಚೆಚ್ಚು ಫೈಟರ್ ಜೆಟ್ಗಳನ್ನು ಕೂಡ ಅಲ್ಲಿಗೆ ಕಳಿಸ್ಕೊಡಲಾಗ್ತಿದೆ. ಹೀಗಾಗಿ ಅಮೆರಿಕದ ಪ್ಲಾನ್ ಏನಿದೆಯೋ ಗೊತ್ತಿಲ್ಲ. ಒಂದಷ್ಟು ವಿಶ್ಲೇಷಕರ ಪ್ರಕಾರವಾಗಿ ಕಾರ್ಗ್ ಐಲ್ಯಾಂಡ್, ಇರಾನ್ನ ಮುಕುಟಮಣಿ ಅಂತ ಏನು ಕರಿತೀವಿ, ಇರಾನ್ 90% ತೈಲವನ್ನ ಎಲ್ಲಿಂದ ರಫ್ತು ಮಾಡುತ್ತೋ, ಯಾವ ಐಲ್ಯಾಂಡ್ ಇಂದ ರಫ್ತು ಮಾಡುತ್ತೋ, ಇರಾನ್ನ ಅತಿ ದೊಡ್ಡ ಈ ಏನು ಹಣದ ಮೂಲ ಅಂತ ಯಾವುದನ್ನು ಕರಿತೀವೋ ಕಾರ್ಗ್ ಐಲ್ಯಾಂಡ್, ಅದ್ರ ಮೇಲೆ ಏನೋ ಡೊನಾಲ್ಡ್ ಟ್ರಂಪ್ ಕಣ್ಣಿಟ್ಟ ರೀತಿಯಲ್ಲಿ ಇದೆ ಎನ್ನುವಂತ ಚರ್ಚೆಗಳು ನಡೀತಾ ಇದೆ. ನೋಡಿ ಎಲ್ಲಿ ಹೋಗಿ ತಲುಪುತ್ತೆ ಅಂತ. ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.